ಹೆಲೋ ಫ್ರೆಂಡ್ಸ್, ಇದು ನವೋದಯ ಫೌಂಡೇಶನ್ ಅರ್ಪಿಸುತ್ತಿರುವ ಕರೆಂಟ್ ಅಫೇರ್ಸ್ ತರಬೇತಿ UPSC, KPSC ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಆಯೋಜಿಸಲಾಗಿದೆ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ವೆಬ್ಸೈಟ್ www.navodaya.foundation.in ಗೆ ಲಾಗಿನ್ ಆಗಬಹುದು ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ಫೋನ್ ನಂಬರ್ಗೆ ನೀವು ಕಾಲ್ ಮಾಡಿ ವಿವರವನ್ನು ಪಡಿಬಹುದು. ಇಂದಿನ ವಿಡಿಯೋದಲ್ಲಿ ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಭಿಯಾನ್ ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ಇದು ಪ್ರಿಲಿಮ್ಸ್ ದೃಷ್ಟಿಕೋನದಿಂದ ಮತ್ತೆ ಮೇನ್ಸ್ ಪರ್ಸ್ಪೆಕ್ಷನ್ ಇಂದ ತುಂಬಾನೇ ಮಹತ್ವವಾಗಿರುವಂಥದ್ದು. ಹಾಗಾದ್ರೆ ಇಂದಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಈ ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಭಿಯಾನ್ ಅನ್ನೋದು ಏನು, ಅದನ್ನ ಯಾತಕ್ಕೋಸ್ಕರ ಜಾರಿಗೆ ತರಲಾಗಿದೆ, ಹಾಗೆ ಇದರ ಪ್ರಮುಖ ಲಕ್ಷಣಗಳೇನು, ಇದರಿಂದ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅಂತೆಲ್ಲ ಈ ಒಂದು ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮೊದಲಿಗೆ ಈ ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಭಿಯಾನ್ ಅನ್ನೋದು ಏನು, ಯಾವುದು ಇದನ್ನ ಲಾಂಚ್ ಮಾಡಿದೆ? ಈಗ ಹೆಸರಲ್ಲೇ ಇದೆ ಗರೀಬ್ ಅಂತಂದ್ರೆ ಪುವರ್ ಪೀಪಲ್ ಅಂತಂದ್ರೆ ಬಡವರ ಅಭಿವೃದ್ಧಿಗೋಸ್ಕರ ಅಂದ್ರೆ ಏಳಿಗೆಗೋಸ್ಕರ ಒಂದು ಉದ್ಯೋಗಾವಕಾಶವನ್ನ ಕಲ್ಪಿಸುವಂತಹ ಯೋಜನೆ. ರೋಜ್ಗಾರ್ ಅಂತ ಹೇಳಿದ್ರೆ ಇದು ಎಂಪ್ಲಾಯ್ಮೆಂಟ್, ಇಟ್ ಈಸ್ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಅಂತಾನೆ ಹೇಳ್ಬೋದು. ರೋಜ್ಗಾರ್ ಅಂತಂದ್ರೆ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್. ಇತ್ತೀಚೆಗಷ್ಟೇ ಭಾರತ ಸರ್ಕಾರ ಒಂದು ಉದ್ಯೋಗ ಯೋಜನೆ ಅಂತ ಹೇಳಿದ್ರೆ ಎಂಪ್ಲಾಯ್ಮೆಂಟ್ ಸ್ಕೀಮ್, ಸೊ ಉದ್ಯೋಗ ಯೋಜನೆಯನ್ನ ಚಾಲನೆಗೆ ತಂತು. ಅದನ್ನ ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಭಿಯಾನ್ ಅಂತ ಕರೆಯಲಾಗ್ತಿದೆ. ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಲಾಂಚ್ಡ್ ಆನ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ನೇಮ್ಡ್ ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಭಿಯಾನ್. ಇದರ ಪ್ರಮುಖ ಉದ್ದೇಶ ಏನಕ್ಕೆ ಇದನ್ನ ಲಾಂಚ್ ಮಾಡಲಾಯಿತು ಅಂತಂದ್ರೆ, ಬಿಕಾಸ್ ಆಫ್ ದ ಲಾಕ್ಡೌನ್, ಏನ್ ಲಾಕ್ಡೌನ್ ನಡೀತಿದೆ ಡ್ಯೂ ಟು ಕೋವಿಡ್-19 ಇಂದಾಗಿ ಲಾಕ್ಡೌನ್ ಇಂದಾಗಿರುವಂತಹ ಎಫೆಕ್ಟ್ಸ್ಗಳೇನಿದೆ ಪುವರ್ ಪೀಪಲ್ ಮೇಲೆ, ಸೊ ಆಲ್ಮೋಸ್ಟ್ ಸೋ ಮೆನಿ ಆಫ್ ದೆಮ್ ದೇ ಹ್ಯಾವ್ ಲಾಸ್ಟ್ ಎಂಪ್ಲಾಯ್ಮೆಂಟ್. ಸೊ ಎಷ್ಟೋ ಜನ ತಮ್ಮ ಉದ್ಯೋಗಾವಕಾಶವನ್ನ ಕಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಅಭಿಯಾನವನ್ನ ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಭಿಯಾನವನ್ನ ಚಾಲನೆಯನ್ನಗೊಳ್ತು ನಮ್ಮ ಭಾರತ ಸರ್ಕಾರ. ಹಾಗಾದ್ರೆ ಇದರ ಪ್ರಮುಖ ಉದ್ದೇಶ ಏನು? ಮೊದಲೇ ನಮಗೆಲ್ಲ ತಿಳಿದಿರೋ ಹಾಗೆ ಕೋವಿಡ್-19 ಲಾಕ್ಡೌನ್ ಇಂದಾದ ಸಮಸ್ಯೆಗಳೆಲ್ಲ ನಮಗೆ ಗೊತ್ತಾಗಿದೆ. ಅದರಲ್ಲಿ ಕೂಲಿ ಕಾರ್ಮಿಕರಿಗೆ ಅಂದ್ರೆ ನಮ್ಮ ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗಿರುವಂತಹ ಜನಗಳಿಗೆ ಆಗಿದ್ದಂತಹ ಸಮಸ್ಯೆಗಳೇ ಹೆಚ್ಚು. ಯಾಕೆಂದ್ರೆ ಅವ್ರೀಗ ವಲಸೆ ಹೋಗ್ತಿದ್ದಾರೆ ಅಂತಂದ್ರೆ ಅವ್ರದ್ದು ಮೇನ್ ಉದ್ದೇಶ ಏನಾಗಿರುತ್ತೆ, ಅರ್ನ್ ಮಾಡೋದಕ್ಕೆ, ಅಮೌಂಟ್ನ ಗೇನ್ ಮಾಡೋದಕ್ಕೆ, ದುಡಿಮೆಗೋಸ್ಕರ ಹೋಗಿರ್ತಾರೆ. ಆದರೆ ಈ ಒಂದು ಕೋವಿಡ್-19 ಇಂದ ಏನಾಗಿದೆ, ಸಾಕಷ್ಟು ಜನ ತಮ್ಮ ಉದ್ಯೋಗವನ್ನ ಕಳ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಭಾರತ ಸರ್ಕಾರ ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಭಿಯಾನ್ ಎನ್ನುವುದನ್ನ ಒಂದು ಸ್ಕೀಮ್ನ ಚಾಲನೆಗೆ ತಂತು. ಇದರ ಪ್ರಮುಖ ಉದ್ದೇಶ, ವಾಟ್ ಡಸ್ ಇಟ್ ಏಮ್, ದ ಮೇನ್ ಫೋಕಸ್ ಅಥವಾ ಪ್ರಮುಖ ಉದ್ದೇಶ ಇದ್ರದ್ದು ಏನಂತ ಹೇಳಿದ್ರೆ, ಯಾರೆಲ್ಲ ವಲಸೆ ಕಾರ್ಮಿಕರು ಅಂತಂದ್ರೆ ರಿಟರ್ನಿ ಮೈಗ್ರೆಂಟ್ ವರ್ಕರ್ಸ್ ಅಂದ್ರೆ ಯಾರೆಲ್ಲ ವಲಸೆ ಕಾರ್ಮಿಕರು ಹಿಂದಿರುಗಿದಾರೋ, ಹಾಗೇನೆ ರೂರಲ್ ಸಿಟಿಸನ್ಸ್ ಈ ಗ್ರಾಮೀಣ ಪ್ರಜೆಗಳಿಗೆ ಉದ್ಯೋಗಾವಕಾಶವನ್ನ ಕಲ್ಪಿಸುವಂತದ್ದೇ ಈ ಒಂದು ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಭಿಯಾನದ ಪ್ರಮುಖ ಉದ್ದೇಶ ಆಗಿದೆ. That is, it aims to empower and provide livelihood opportunities. livelihood opportunities ಅಂತಂದ್ರೆ ಜೀವನೋಪಾಯದ ಅವಕಾಶಗಳನ್ನ ಕಲ್ಪಿಸುವಂತದ್ದು ಈ ಒಂದು ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಭಿಯಾನದ ಪ್ರಮುಖ ಉದ್ದೇಶ. ಇದು ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಭಿಯಾನ ಅಂದ್ರೇನು ಮತ್ತೆ ಅದರ ಪ್ರಮುಖ ಉದ್ದೇಶ. ಈಗ ನೆಕ್ಸ್ಟ್ ಈ ಒಂದು ಪ್ರಮುಖ ಸ್ಕೀಮ್ನ ಬಗ್ಗೆ ನಾವು ತಿಳ್ಕೊಳ್ಳೋಣ, ಯಾಕಂದ್ರೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇದು ತುಂಬಾನೇ ಇಂಪಾರ್ಟೆಂಟ್. ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಾ ಹೇಳ್ದಂಗೆ ಇದು ಲೈವ್ಲಿಹುಡ್ ಆಪರ್ಚುನಿಟೀಸ್ ಅಂತಂದ್ರೆ ಜೀವನೋಪಾಯದ ಅವಕಾಶಗಳನ್ನ ಪ್ರಮುಖವಾಗಿ ಕೊಡುವಂಥದ್ದು. ಅದು ಯಾರಿಗೆ? ಟು ದ ರಿಟರ್ನಿಂಗ್ ಮೈಗ್ರೆಂಟ್ ವರ್ಕರ್ಸ್ ಆ್ಯಂಡ್ ರೂರಲ್ ಸಿಟಿಸನ್ಸ್. ಅಂದರೆ ಯಾರೆಲ್ಲ ವಲಸೆ ಕಾರ್ಮಿಕರು ಹಿಂದಿರುಗಿದ್ದಾರೆ ನಮ್ಮ ರಾಜ್ಯಕ್ಕೆ ಅಂದರೆ ತಮ್ಮ ರಾಜ್ಯಗಳಿಗೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನಗಳಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡುವಂಥದ್ದು ಮೊದಲ ಉದ್ದೇಶ. ದಟ್ ಈಸ್ ದ ಮೇನ್ ಏಮ್, ಅದು ಫಸ್ಟ್ ಇರುವಂಥದ್ದು. ಎರಡನ್ನಾಗಿ ನೋಡೋದಾದ್ರೆ, ಇಟ್ ವಿಲ್ ಇನ್ವಾಲ್ವ್ ಇಂಟೆನ್ಸಿಫೈಡ್ ಅಂಡ್ ಫೋಕಸ್ಡ್ ಇಂಪ್ಲಿಮೆಂಟೇಷನ್ ಆಫ್ 25 ಡಿಫ್ರೆಂಟ್ ವರ್ಕ್ಸ್. ಈ ನಂಬರ್ ತುಂಬಾನೇ ಇಂಪಾರ್ಟೆಂಟ್. ಈ ಒಂದು ಯೋಜನೆ ಏನಿದೆ ಅದು ಸುಮಾರು 25 ವಿವಿಧ ಬಗೆಯ ಕಾರ್ಯಗಳನ್ನು ಒಳಗೊಂಡಿದೆ. ಸೊ ಅದನ್ನು ಸಂಪೂರ್ಣವಾಗಿ ಎಷ್ಟು ಫೋಕಸ್ ಇಂದ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನು ಕೂಡ ಈ ಒಂದು ಯೋಜನೆ ಒಳಗೊಂಡಿದೆ. ಸೊ ಅಂತಂದ್ರೆ ಕೇವಲ ಅದು ಇಟ್ಸ್ ನಾಟ್ ಜಸ್ಟ್ ಪ್ಲಾನಿಂಗ್
ಸೊ ಅದು ಇಟ್ಸ್ ನಾಟ್ ಜಸ್ಟ್ ಪ್ಲಾನಿಂಗ್ ಬಟ್ ಆಲ್ಸೋ ಇಂಪ್ಲಿಮೆಂಟೇಷನ್ ಮಾಡುವಂಥದ್ದಕ್ಕೆ ಏನೆಲ್ಲ ಒಂದು ಪಾಯಿಂಟ್ಸ್ಗಳು ಬೇಕು ಅದನ್ನು ಕೂಡ ಒಳಗೊಂಡಿರುವಂಥದ್ದು. ಮತ್ತೆ ಇನ್ನೊಂದು ಏನಂತಂದ್ರೆ ಇಟ್ ಕ್ರಿಯೇಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಇನ್ ದ ರೂರಲ್ ರೀಜನ್ಸ್ ಆಫ್ ದ ಕಂಟ್ರಿ. ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳೋದಾದ್ರೆ ಮೂಲ ಸೌಕರ್ಯಗಳು. ಸೊ ನಾವೆಲ್ಲ ಇವಾಗ ಲೈಕ್ ರೂರಲ್ ರೀಜನ್ಸ್ ಆಫ್ ದ ಕಂಟ್ರೀಸಿಗೆ ಹೋದ್ರೆ ಸೊ ಏನು ಮೂಲ ಸೌಕರ್ಯಗಳು ಇರಬೇಕು, ಮೇ ಬಿ ಡ್ರೈನೇಜ್ ಸಿಸ್ಟಮ್ಸ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಪ್ರಾಪರ್ ಫುಡ್ ನ್ಯೂಟ್ರಿಷನ್ಸ್ಗಳಿಗೆ ಆಗಿರ್ಬೋದು. ಸೊ ಇದೆಲ್ಲ ನಾವು ಇನ್ಫ್ರಾಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಸೊ ಇನ್ಫ್ರಾಸ್ಟ್ರಕ್ಚರ್ಸ್ಗಳೇನಿದೆ ಇದೆಲ್ಲಾನು ಕೂಡ ರೂರಲ್ ರೀಜನ್ಸ್ ಅಲ್ಲಿ ಅಷ್ಟಾಗಿ ಇರೋದಿಲ್ಲ. ಸೊ ಹಾಗಾಗಿ ಈ ಪಾಯಿಂಟ್ನು ಕೂಡ ಸೊ ಈ ಒಂದು ಯಾವುದು ದಿಸ್ ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಭಿಯಾನ್ ಅನ್ನೋದೇನಿದೆ ಈ ಪಾಯಿಂಟ್ನು ಕೂಡ ಅದು ಒಳಗೊಂಡಿದೆ. ಸೊ ಮೇನ್ ಈ ನಂಬರ್ ನೋಟೆಡ್ ಆಗಿರಬೇಕು. ಸೊ ದಟ್ ಈಸ್ 25 ಡಿಫ್ರೆಂಟ್ ವರ್ಕ್ಸ್ನ ಒಳಗೊಂಡಿದೆ. ಮತ್ತು ಮೂಲ ಸೌಕರ್ಯಗಳು ಎಲ್ಲೆಲ್ಲಿ ರೂರಲ್ ರೀಜನ್ಸ್ ಅಲ್ಲಿ ಇರೋದಿಲ್ಲ ಅಲ್ಲಿ ಈ ಒಂದು ಸ್ಕೀಮ್ ಅದನ್ನು ಕಲ್ಪಿಸಿ ಕೊಡುತ್ತದೆ. ಇದು ಎರಡನೇದಾಗಿ ಇರುವಂಥ ಪಾಯಿಂಟ್. ಮೂರನೇದಾಗಿ ಈ ಕ್ಯಾಂಪೇನ್ ಏನಿದೆ ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಭಿಯಾನ್, ಸೊ ಈ ಕ್ಯಾಂಪೇನ್ ಆಲ್ಮೋಸ್ಟ್ 125 ಡೇಸ್ವರೆಗೂ ಡ್ಯೂರೇಷನ್ ನಡೆಯುತ್ತೆ. ಸೊ ಇದು ಡ್ಯೂರೇಷನ್ ಎಲ್ಲರಿಗೂ ಕೂಡ ನೆನಪಿರಬೇಕು. 125 ದಿನಗಳ ಕಾಲ ಇದರ ಕ್ಯಾಂಪೇನ್ ನಡೆಯುತ್ತೆ. ಮತ್ತು ಮೇನ್ ಫೋಕಸ್ ಇದರಲ್ಲಿ ಯಾರಾಗಿರ್ತಾರೆ ಅಂತಂದರೆ ಮೈಗ್ರೆಂಟ್ ವರ್ಕರ್ಸ್, ವಲಸೆ ಕಾರ್ಮಿಕರು ಇದರ ಪ್ರಮುಖವಾಗಿ ಇರುವಂತಹ ಮೇನ್ ಪೀಪಲ್ ಅಂತಂದರೆ ಇಲ್ಲಿ ಮೈಗ್ರೆಂಟ್ ವರ್ಕರ್ಸ್, ಅವರನ್ನ ತಲೆಯಲ್ಲಿ ಇಟ್ಕೊಂಡೇ ಈ ಸ್ಕೀಮನ್ನು ಅವರು ಅಳವಡಿಸಿರುವಂಥದ್ದು. ಇದರ ಟೋಟಲ್ ಔಟ್ಲೇ ಏನಿದೆ ಅಂದರೆ ಟೋಟಲ್ ಬಡ್ಜೆಟ್ ಬಂದ್ಬಿಟ್ಟು 50,000 ಕೋಟಿ ರೂಪಾಯಿ. ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಯುವರ್ ಪ್ರಿಲಿಮ್ಸ್. ಓಕೆನಾ? ಸೊ 125 ದಿನಗಳ ಕಾಲದವರೆಗೆ ಕ್ಯಾಂಪೇನ್ ನಡೆಯುತ್ತೆ. ಮೇನ್ ಫೋಕಸ್ ಬಂದ್ಬಿಟ್ಟು ಮೈಗ್ರೆಂಟ್ ವರ್ಕರ್ಸ್ ಮತ್ತು ಇದರ ಟೋಟಲ್ ಬಡ್ಜೆಟ್ ಬಂದು 50,000 ಕೋಟಿ ರೂಪಾಯಿ. ಹೇಳ್ದಂಗೆ ಇದು ಟೋಟಲ್ ಆಗಿ ಒಂದು ಬ್ರೀಫ್ ಆಗಿ ಇರುವಂಥದ್ದು. ಡ್ಯೂರೇಷನ್ 125 ಡೇಸ್. ಮತ್ತು ಇದು ಎಷ್ಟು ರಾಜ್ಯಗಳನ್ನು ಒಳಗೊಂಡಿದೆ ಹಾಗೆ ಎಷ್ಟು ಜಿಲ್ಲೆಗಳನ್ನು ಒಳಗೊಂಡಿದೆ ಅಂತಂದರೆ ಸುಮಾರು 116 ಜಿಲ್ಲೆಗಳನ್ನು ಒಳಗೊಂಡಿದೆ. ಅಂದರೆ 28 ರಾಜ್ಯಗಳಲ್ಲಿ ನಾವು 116 ಜಿಲ್ಲೆಗಳನ್ನು ನಾವು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಅದರಲ್ಲಿ 25,000 ಮೈಗ್ರೆಂಟ್ಸ್ ಅಂತಂದರೆ ವಲಸೆ ಕಾರ್ಮಿಕರು ಹಿಂದಿರುಗಿದ್ದಾರೆ. ಇವರನ್ನ ಗಮನದಲ್ಲಿಟ್ಕೊಂಡು ಈ 116 ಜಿಲ್ಲೆಗಳಲ್ಲಿ ಈ ರೋಜ್ಗಾರ್ ಅಭಿಯಾನ್ ಎನ್ನುವುದನ್ನು ಜಾರಿಗೆ ತರಲಾಗಿದೆ. ಎಂಪ್ಲಾಯ್ಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್, ಮೊದಲೇ ಹೇಳಿದಾಗೆ ಒಂದು ಉದ್ಯೋಗಾವಕಾಶವನ್ನು ಕಲ್ಪಿಸುವಂಥದ್ದು, ಇನ್ನೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲ ಸೌಕರ್ಯಗಳನ್ನು ಕಲ್ಪಿಸಿಕೊಡುವಂಥದ್ದು. ಆಲ್ಮೋಸ್ಟ್ 25 ವಿವಿಧ ಬಗೆಯ ಕಾರ್ಯಗಳನ್ನು ಇದು ಒಳಗೊಂಡಿದೆ. ಅದೆಲ್ಲ ಏನಾಗ್ತಿದೆ ಅಂದರೆ ಜಾಬ್ನ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು 25 ವಿವಿಧ ಕಾರ್ಯಗಳು. ಟೋಟಲ್ ಬಡ್ಜೆಟ್ ಬಂದು 50,000 ಕೋಟಿ ರೂಪಾಯಿ. 116 ಡಿಸ್ಟ್ರಿಕ್ಟ್ಸ್ಗಳನ್ನ ಕವರ್ ಮಾಡುತ್ತೆ. ಅದರಲ್ಲಿ ಆಲ್ಮೋಸ್ಟ್ 67 ಲಕ್ಷ ಮೈಗ್ರೆಂಟ್ ವರ್ಕರ್ಸ್ ಅಂದರೆ ಅಪ್ರಾಕ್ಸಿಮೇಟ್ಲಿ 2/3 ಆಫ್ ರಿಟರ್ನಿ ಮೈಗ್ರೆಂಟ್ಸ್. ರಿಟರ್ನಿ ಅಂತಂದರೆ ಹಿಂದಿರುಗಿರೋರು ಅದರಲ್ಲಿ 2/3. ಇಲ್ಲಿ ನೀವು ನೋಡ್ಬೋದು ಟೋಟಲ್ 6 ಸ್ಟೇಟ್ಸ್ ಇದರಲ್ಲಿ ಪಾರ್ಟ್ ಆಗಿ ತಗೊಳ್ತಿದೆ. ಒಂದು ಬಿಹಾರ್, UP, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ರಾಜಸ್ಥಾನ್, ಒಡಿಶಾ ಮತ್ತು ಜಾರ್ಖಂಡ್. ಈ 6 ರಾಜ್ಯಗಳು ಟೋಟಲ್ ಆಗಿ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ತಾ ಇದೆ. ಸೊ ಇದು ಬಂದು ರೋಜ್ಗಾರ್ ಅಭಿಯಾನದ ಬಗ್ಗೆ. ಈ ರೋಜ್ಗಾರ್ ಅಭಿಯಾನ್ ಯಾವ ಒಂದು ಜಿಲ್ಲೆಗಳು ಅಥವಾ ರಾಜ್ಯಗಳನ್ನು ಕವರ್ ಮಾಡುತ್ತೆ ಮತ್ತು ಇದು ಏನನ್ನು ಒಳಗೊಂಡಿದೆ ಅಂದರೆ ಕವರೇಜ್ ಆಫ್ ದ ಸ್ಕೀಮ್ ಏನು ಅಂತ ನೋಡೋದಾದರೆ ಟೋಟಲ್ ಆಗಿ ನಾನು ಹೇಳ್ದಂಗೆ 116 ಡಿಸ್ಟ್ರಿಕ್ಟ್ಸ್ನ ಟೋಟಲ್ ಆಗಿ ಕವರ್ ಮಾಡುತ್ತೆ, 116 ಜಿಲ್ಲೆಗಳನ್ನು. ಅದರಲ್ಲಿ ಸುಮಾರು 25,000ಕ್ಕಿಂತ ಹೆಚ್ಚು ರಿಟರ್ನಿ ಮೈಗ್ರೆಂಟ್ಸ್ಗಳಿರ್ತಾರೆ. ಅದು ಕೂಡ ಇವರೆಲ್ಲರೂ ಆಲ್ಮೋಸ್ಟ್ 6 ರಾಜ್ಯಗಳನ್ನು ಕ್ಯಾಂಪೇನಿಗೆ ಸೆಲೆಕ್ಟ್ ಮಾಡ್ಕೊಂಡಿರೋದು. ಒಂದು ಬಿಹಾರ್, ಮೊದಲೇ ಹೇಳ್ದಂಗೆ UP, MP, ರಾಜಸ್ಥಾನ್, ಜಾರ್ಖಂಡ್ ಮತ್ತು ಒಡಿಶಾ. ಈ 6 ಸ್ಟೇಟ್ಸ್ ಮತ್ತು 116 ಡಿಸ್ಟ್ರಿಕ್ಟ್ಸ್ಗಳು. ಇದರಲ್ಲಿ 27 ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ ಹೇಳ್ತೀವಿ. ಈಗ ನಾರ್ಮಲ್ ಡಿಸ್ಟ್ರಿಕ್ಟ್ಸ್ಗೂ ಮತ್ತು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ಗೂ ಡಿಫ್ರೆನ್ಸ್ ಇದೆ. ನಾರ್ಮಲ್ ಡಿಸ್ಟ್ರಿಕ್ಟ್ಸ್ ಅಂತ ಅಂದರೆ ಅದು ಸೋಷಿಯಲಿ ಆಗಿರ್ಬೋದು, ಅಂದರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಒಂದು ಬೆಳವಣಿಗೆಯನ್ನು ನೋಡಿರುತ್ತೆ. ಬಟ್ ಈ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ ಏನಿದೆ ಇವುಗಳನ್ನ ನಾವು ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು ಅಂತ ಹೇಳ್ತೀವಿ. ಅಂತಂದರೆ ದೀಸ್ ಆರ್ ದ ಡಿಸ್ಟ್ರಿಕ್ಟ್ಸ್ ಇನ್ ಇಂಡಿಯಾ ದಟ್ ಆರ್ ಅಫೆಕ್ಟೆಡ್ ಬೈ ಪುವರ್ ಸೋಷಿಯೋ ಆ್ಯಂಡ್ ಎಕನಾಮಿಕ್ ಇಂಡಿಕೇಟರ್ಸ್ ಅಂತ ಅಂತೀವಿ. ಅಂದರೆ ಆರ್ಥಿಕವಾಗಿ ಮತ್ತು
ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ಒಂದು ಜಿಲ್ಲೆಗಳೇನಿದೆ ಇವುಗಳ ಬೆಳವಣಿಗೆಗೋಸ್ಕರ ತುಂಬ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ, ಅಂದರೆ ಅದರ ಬೆಳವಣಿಗೆಗೋಸ್ಕರ, ಅಭಿವೃದ್ಧಿಗೋಸ್ಕರ. ಸೊ ಈ ಒಂದು ಪ್ರೋಗ್ರಾಮ್, ಈ ಒಂದು ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ಸ್ ಅಂತ ಏನು ಕರಿತೀವಿ, ಇದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಒಂದು ಯೋಜನೆಯಡಿ ಈ ಜಿಲ್ಲೆಗಳ ಅಭಿವೃದ್ಧಿಗೋಸ್ಕರ ಈ ಪ್ರೋಗ್ರಾಮ್ನ ಮಾಡಲಾಗಿತ್ತು. ಸೊ ಈ ಒಂದು ಸ್ಕೀಮ್ ಏನಿದೆ ರೋಜ್ಗಾರ್ ಅಭಿಯಾನ್, ಇದು ಈ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ಸ್ಗಳಲ್ಲೂ ಕೂಡ ಅಭಿಯಾನ ಅಂತಂದರೆ ಕ್ಯಾಂಪೇನ್ಗಳನ್ನ ನಡೆಸಲಾಗುತ್ತೆ. ಸೊ ಅದರಲ್ಲಿ ಟೋಟಲ್ 6 ಜಿಲ್ಲೆಗಳಲ್ಲಿ 27 ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ಸ್ನಲ್ಲಿ ಈ ಒಂದು ಅಭಿಯಾನದ ಕ್ಯಾಂಪೇನ್ ನಡೆಯುತ್ತೆ. ದೀಸ್ ಡಿಸ್ಟ್ರಿಕ್ಟ್ಸ್ ಆರ್ ಎಸ್ಟಿಮೇಟೆಡ್ ಟು ಕವರ್ ಅಬೌಟ್ 2/3 ಆಫ್ ಸಚ್ ಮೈಗ್ರೆಂಟ್ ವರ್ಕರ್ಸ್. ಬಂದಿರುವಂತಹ ಅಷ್ಟು ಮೈಗ್ರೆಂಟ್ ವರ್ಕರ್ಸ್ ಅಲ್ಲಿ ಆಲ್ಮೋಸ್ಟ್ ಇಟ್ ಕವರ್ಸ್ 2/3 ಆಫ್ ದ ಪೀಪಲ್ನ ಕವರ್ ಮಾಡುತ್ತೆ. The village across these districts will join the program through the common service centers. ಇದರಲ್ಲಿರುವಂತಹ ಹಳ್ಳಿಗಳಾಗಿರ್ಬೋದು ಮತ್ತು ಜಿಲ್ಲೆಗಳು, ಸೊ ಸರ್ಟನ್ ಸೆಂಟರ್ಸ್ಗಳು, ಈಗ ಯಾವುದಾದ್ರೂ ಒಂದು ಮೀಡಿಯಮ್ ಇರಲೇಬೇಕು ಅಂತಂದರೆ, ಈಗ ನಾವು ಮಾತಾಡ್ತಿದ್ರೆ ಏರ್ ಇಸ್ ದ ಮೀಡಿಯಮ್. ಸೊ ಈ ಒಂದು ಅಭಿಯಾನನೂ ನಡಿಬೇಕು ಅಂತಂದರೆ, ಸೊ ಇದರಲ್ಲಿ 2 ಪ್ರಮುಖವಾಗಿ ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಒಂದು CSC ಕಾಮನ್ ಸರ್ವಿಸ್ ಸೆಂಟರ್ ಅಂತ ಹೇಳ್ತೀವಿ, ಇನ್ನೊಂದು ಕೃಷಿ ವಿಜ್ಞಾನ ಕೇಂದ್ರಸ್ ಅಂತ ಹೇಳ್ತೀವಿ. ಈ ಕಾಮನ್ ಸರ್ವಿಸ್ ಸೆಂಟರ್ಸ್ ಏನಪ್ಪ ಅಂತಂದರೆ ಅದನ್ನು ನಾವು ಸಾಮಾನ್ಯ ಸೇವಾ ಕೇಂದ್ರಗಳು ಅಂತ ಅಂತೀವಿ. CSC ಕಾಮನ್ ಸರ್ವಿಸ್ ಸೆಂಟರ್ಸ್ ಅಂತಂದರೆ ಅದನ್ನು ನಾವು ಸಾಮಾನ್ಯ ಸೇವಾ ಕೇಂದ್ರಗಳು. ಈ ಭಾರತ ಸರ್ಕಾರದಿಂದ ಈ ಡಿಜಿಟಲೈಸೇಷನ್ ಆಗಬೇಕು ಪ್ರತಿಯೊಂದು ಕಾರ್ಯಗಳು ಅಂತ ಸೂಚನೆಯನ್ನು ಬಂತು. ಅಂದರೆ ಈ ಸರ್ವಿಸಸ್, ತಾಂತ್ರಿಕ ಸೇವೆಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಕಲ್ಪಿಸೋದಕ್ಕೆ ಈ ಕಾಮನ್ ಸರ್ವಿಸ್ ಸೆಂಟರ್ಸ್ನ ಓಪನ್ ಮಾಡಲಾಯಿತು. ಸೊ ಅದರಲ್ಲಿ ಏನಂತಾನೆ, ಈಗ ಹಳ್ಳಿ ಕಡೆ ಹೋದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಸೇವೆಗಳು ಆಲ್ಮೋಸ್ಟ್ ಇರಲ್ಲ, ಇಲ್ಲ ಅಂತಂದರೆ ಆಬ್ಸೆಂಟ್ ಆಗಿರುತ್ತೆ. ಸೊ ಅಂತಹ ಜಾಗಗಳಲ್ಲಿ ಈ ಕಾಮನ್ ಸರ್ವಿಸ್ ಸೆಂಟರ್ಸ್ ಅಂದರೆ ಸಾಮಾನ್ಯ ಸೇವಾ ಕೇಂದ್ರಗಳನ್ನ ಸ್ಥಾಪಿಸಲಾಗಿತ್ತು. ಯಾಕೆಂದರೆ ಈ ಸರ್ವಿಸಸ್ ಅಂದರೆ ಎಲೆಕ್ಟ್ರಾನಿಕ್ ಸರ್ವಿಸಸ್, ಕಂಪ್ಲೀಟ್ಲಿ ಡಿಜಿಟಲ್ ಸರ್ವಿಸಸ್ನ ಕಲ್ಪಿಸೋದಕ್ಕೋಸ್ಕರ. ಸೊ ಒಂದು ಈ ಸೆಂಟರು ಮತ್ತು ಇನ್ನೊಂದು ಕೃಷಿ ವಿಜ್ಞಾನ ಕೇಂದ್ರಸ್ ಅಂತ ಹೇಳ್ತೀವಿ. ಸೊ ಅಂತಂದರೆ ಕೃಷಿ ವಿಜ್ಞಾನ ಕೇಂದ್ರಸ್ ಅಂತಂದರೆ ಕೃಷಿ ವಿಸ್ತರಣಾ ಕೇಂದ್ರಗಳು ಅಂತ ಕರಿತೀವಿ. ಈ 2 ಕೂಡ ದೇ ಆರ್ ದ ಮೀಡಿಯಮ್ಸ್ ಫಾರ್ ದಿಸ್ ಕ್ಯಾಂಪೇನ್. ಎಲ್ಲ ಒಂದು ಹಳ್ಳಿಗಳು ಅಂದರೆ ವಿಲೇಜಸ್ಗಳಾಗಿರ್ಬೋದು ಮತ್ತು ಡಿಫ್ರೆಂಟ್ ಸ್ಟೇಟ್ಸ್ಗಳು ಕಮ್ಯುನಿಕೇಟ್ ಮಾಡಿ ಕ್ಯಾಂಪೇನ್ ಮಾಡೋದಕ್ಕೆ ಈ 2 ಕೂಡ ದೇ ಆ್ಯಕ್ಟ್ ಆಸ್ ಅ ಮೀಡಿಯಮ್. ಮತ್ತು ಮೇಂಟೈನಿಂಗ್ ದ ನಾರ್ಮ್ಸ್ ಆಫ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇನ್ ದ ವೇಕ್ ಆಫ್ ದ COVID-19 ಪ್ಯಾಂಡಮಿಕ್. ಈ ಒಂದು COVID-19 ನಡುವೆ ಆ್ಯಸ್ ಅ ಪ್ರಿಕಾಷನ್ ಏನು ಮಾಡ್ತಿದ್ದಾರೆ, ಸೋಷಿಯಲ್ ಡಿಸ್ಟೆನ್ಸಿಂಗ್, ಸಾಮಾಜಿಕ ಅಂತರವನ್ನು ಒಂದು ಪ್ರಿಕಾಷನರಿ ಮೆಜರ್ ಆಗಿ ತಗೊಂಡು ಈ ಒಂದು ಕ್ಯಾಂಪೇನ್ನ CSC, ಸೊ ದಟ್ ಈಸ್ ಕಾಮನ್ ಸರ್ವಿಸ್ ಸೆಂಟರ್ ಮತ್ತು ಕೃಷಿ ವಿಜ್ಞಾನ ಕೇಂದ್ರಸ್ ಮೂಲಕ ಕ್ಯಾಂಪೇನ್ನ ಮಾಡಿ ಮೈಗ್ರೆಂಟ್ ವರ್ಕರ್ಸಿಗೆ ಸೊ ಈ ಯೋಜನೆಯ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದು ಇದರ ಪ್ರಮುಖ ಉದ್ದೇಶ. ಸೊ ಹಾಗಾದರೆ ಇದನ್ನು ಯಾವುದು ಇಂಪ್ಲಿಮೆಂಟ್ ಮಾಡ್ತಾ ಇರೋಂಥದ್ದು? ಸೊ ಈ ಸ್ಕೀಮ್ನ ಯಾವುದೋ ಒಂದೇ ಒಂದು ಸಚಿವಾಲಯ ಇಂಪ್ಲಿಮೆಂಟ್ ಮಾಡ್ತಿಲ್ಲ. ಸೊ ದಿಸ್ ಈಸ್ ಕೋಆರ್ಡಿನೇಟೆಡ್ ಬೈ 12 ಡಿಫ್ರೆಂಟ್ ಮಿನಿಸ್ಟ್ರೀಸ್. 12 ಸಚಿವಾಲಯಗಳು ಸೇರಿ ಈ ಒಂದು ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡ್ತಿದೆ. ಅವು ಯಾವ್ಯಾವುದು ಅಂತಂದರೆ ರೂರಲ್ ಡೆವಲಪ್ಮೆಂಟ್, ಪಂಚಾಯತಿ ರಾಜ್, ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್, ಮೈನ್ಸ್, ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್, ಎನ್ವೈರನ್ಮೆಂಟ್, ರೈಲ್ವೇಸ್, ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್, ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ, ಬಾರ್ಡರ್ ರೋಡ್ಸ್, ಟೆಲಿಕಾಮ್ ಆ್ಯಂಡ್ ಅಗ್ರಿಕಲ್ಚರ್. ಸೊ ದೀಸ್ ಆರ್ ದ 12 ಡಿಫ್ರೆಂಟ್ ಮಿನಿಸ್ಟ್ರೀಸ್. ಇವಿಷ್ಟು ಸೇರಿ ಈ ಒಂದು ಏನಿದೆ, ಸೊ ದಟ್ ಈಸ್ ಗರೀಬ್ ಕಲ್ಯಾಣ್ ರೋಜ್ಗಾರ್ ಯೋಜನಾ ಎನ್ನುವಂತಹ ಸ್ಕೀಮ್ನ ಒಂದು ಯೋಜನೆನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಟೋಟಲ್ 12 ಡಿಫ್ರೆಂಟ್ ಮಿನಿಸ್ಟ್ರೀಸ್. ಹಾಗಾದರೆ ವರ್ಕ್ ಅಂಡರ್ ದ ಸ್ಕೀಮ್ ಇದರಲ್ಲಿ ಏನೇನು ವರ್ಕ್ಸ್ ನಡೆಯುತ್ತೆ? ಸೊ ಆಸ್ ಐ ಸೆಡ್, ಈ ಗೌರ್ಮೆಂಟ್ ಇಟ್ ಹ್ಯಾಸ್ ಐಡೆಂಟಿಫೈಡ್ 25 ವರ್ಕ್ ಏರಿಯಾಸ್, 25 ವಿವಿಧ ಬಗೆಯ ಕಾರ್ಯಕ್ಷೇತ್ರಗಳನ್ನು ಹೊಂದಿದ್ದು. ಸೊ ಫಸ್ಟ್ ಇಂಪಾರ್ಟೆನ್ಸ್ ಏನಂತ ಅಂದರೆ ಉದ್ಯೋಗವನ್ನು ಕಲ್ಪಿಸಿಕೊಡುವಂಥದ್ದು. ಹಳ್ಳಿಗಳಲ್ಲಿ ಯಾರ್ಯಾರು ಮೈಗ್ರೆಂಟ್ ವರ್ಕರ್ಸ್, ವಲಸೆ ಕಾರ್ಮಿಕರು ಹಿಂದಿರುಗಿದ್ದಾರೆ ಅವರಿಗೆ ಫಸ್ಟ್ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು. ಹಾಗೆಯೇ ಇನ್ನೂ ಅದರಿಂದಾಗಿ ಇನ್ನೂ ಲೈಕ್ ಡಿಫ್ರೆಂಟ್ ವರ್ಕ್ಸ್ ಏನಾದರೂ ಇದ್ದರೆ ಅದರ ಅಭಿವೃದ್ಧಿಗೋಸ್ಕರ ಶ್ರಮಿಸುವಂಥದ್ದು ಇನ್ನು ಫಸ್ಟ್ ಪಾಯಿಂಟ್, ಸೊ ಮೇನ್ ಇರುವಂಥದ್ದು. ಇನ್ನು ನೋಡೋದಾದರೆ ಆಸ್ ಎ ಸೆಟ್ 25 ವರ್ಕ್ಸ್ ಇದೆ ಮತ್ತು ಅದಕ್ಕೆ ತಕ್ಕಂತಹ ಪ್ರಾಜೆಕ್ಟ್ಸ್ಗಳಿಗೆ ಏನೇನು ಬೇಕು ಅದನ್ನು ನೋಡಿ ವಿಲೇಜಸ್ನ ಡೆವಲಪ್ ಮಾಡುವಂಥದ್ದು. ದೀಸ್ 25 ವರ್ಕ್ಸ್ ಆರ್ ಪ್ರಾಜೆಕ್ಟ್ಸ್ ದೇ ಆರ್ ರಿಲೇಟೆಡ್ ಟು ಮೀಟ್ ದ ನೀಡ್ಸ್ ಆಫ್ ದ ವಿಲೇಜಸ್ಗೆ ಏನು ಬೇಕು ಅದನ್ನು ನೋಡಿ ಸೊ ರೂರಲ್ ಏರಿಯಾಸ್ನ ಡೆವಲಪ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಹೌಸಿಂಗ್ ಫಾರ್ ದ ಪುವರ್, ಅಂದರೆ ಯಾರ್ಯಾರು ಬಡವರು ಇರ್ತಾರೆ ಅವರಿಗೆ
ಹೌಸಿಂಗ್ನ ಕಲ್ಪಿಸಿಕೊಡುವಂಥದ್ದು. ನೆಕ್ಸ್ಟ್ ಪ್ಲಾಂಟೇಷನ್ಸ್ಗಳಾಗಿರ್ಬೋದು, ಮರ ಗಿಡಗಳನ್ನ ನೆಡುವಂಥದ್ದು ಅಲ್ಲಿ ಡೆವಲಪ್ ಆಗೋದಕ್ಕೆ. ಪ್ರಾವಿಷನ್ ಆಫ್ ಡ್ರಿಂಕಿಂಗ್ ವಾಟರ್, ಸೊ ಕುಡಿಯುವ ನೀರಿನ ಸಮಸ್ಯೆ ಇದ್ದರೆ ಅದನ್ನು ಬಗೆಹರಿಸೋದತ್ತ ಯೋಚನೆಯನ್ನು ಮಾಡುವಂಥದ್ದು. ಥ್ರೂ ಜಲ್ ಜೀವನ್ ಮಿಷನ್, ದಿಸ್ ಈಸ್ ಅ ಮಷೀನ್ ಫಾರ್ ಪ್ರೊವೈಡಿಂಗ್ ವಾಟರ್. ಪಂಚಾಯತ್ ಭವನ್ಸ್, ಕಮ್ಯುನಿಟಿ ಟಾಯ್ಲೆಟ್ಸ್, ದಟ್ ಈಸ್ ಸ್ಯಾನಿಟೇಷನ್ಸ್, ಡ್ರೈನೇಜಸ್ ಆ ರೀತಿ. ರೂರಲ್ ಮಂಡೀಸ್ ಅಂತಂದರೆ ದರ್ ಮಾರ್ಕೆಟ್ಸ್, ರೂರಲ್ ರೋಡ್ಸ್. ಅದರ್ ಇನ್ಫ್ರಾಸ್ಟ್ರಕ್ಚರ್ಸ್ ಅಂತಂದರೆ ಮೂಲ ಸೌಕರ್ಯಗಳು ಲೈಕ್ ಕ್ಯಾಟಲ್ ಶೆಡ್ಸ್ಗಳಾಗಿರ್ಬೋದು, ಅಂದರೆ ದನ ಕರು ಕುರಿ ಆ ರೀತಿಗೆ ಶೆಡ್ಸ್ನ ಪ್ರೊವೈಡ್ ಮಾಡುವಂಥದ್ದು. ಅಂಗನವಾಡಿ ಭವನ್ಸ್ ಎಕ್ಸೆಟ್ರಾ. ಈ ರೀತಿ ಡಿಫ್ರೆಂಟ್ ವರ್ಕ್ಸ್ಗಳಿಗೆ ಏನು ಬೇಕು ಅದಕ್ಕೆ ಪ್ರಾಪರ್ ಇಂಪ್ಲಿಮೆಂಟೇಷನ್ ಪ್ಲ್ಯಾನ್ ಮಾಡಿ ಸ್ಟ್ರಾಟಜೈಸ್ ಮಾಡಿ ಇಂಪ್ಲಿಮೆಂಟ್ ಮಾಡುವಂಥದ್ದು ಈ ರೋಜ್ಗಾರ್ ಯೋಜನೆಯ ಪ್ರಮುಖ ಕಾರ್ಯಗಳು. ಸೊ ಇದು ದೀಸ್ ಆರ್ ದ ವರ್ಕ್ಸ್ ಅಂಡರ್ ದ ಸ್ಕೀಮ್. ಸೊ ದಿಸ್ ಈಸ್ ಅಬೌಟ್ ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಭಿಯಾನ್. ಇದರಲ್ಲಿ ಮೇನ್ ಬರೋವಂಥದ್ದು ಡ್ಯೂರೇಷನ್ ಗೊತ್ತಿರಬೇಕು. ಟೋಟಲ್ 125 ಡೇಸ್ ಅಂತ ಹೇಳಿ. 116 ಡಿಸ್ಟ್ರಿಕ್ಟ್ಸ್ ವಿತ್ ಮೋರ್ ದ್ಯಾನ್ 25,000 ಮೈಗ್ರೆಂಟ್ಸ್. ಎಂಪ್ಲಾಯ್ಮೆಂಟ್ ಆ್ಯಂಡ್ ಪ್ರೊವೈಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ಸ್. ಇಟ್ ಇನ್ವಾಲ್ವ್ಸ್ 25 ಡಿಫ್ರೆಂಟ್ ವರ್ಕ್ಸ್ ಆ್ಯಂಡ್ ಆಲ್ಸೋ ಟೋಟಲ್ ಔಟ್ಲೇ ಆಫ್ ಬಡ್ಜೆಟ್ ಬಂದ್ಬಿಟ್ಟು 50,000 crores. ಸೊ ಅದರಲ್ಲಿ 6 states they play a very important role: ಬಿಹಾರ್, UP, MP, ರಾಜಸ್ಥಾನ್, ಒಡಿಶಾ ಆ್ಯಂಡ್ ಜಾರ್ಖಂಡ್. ಸೊ ಅದರಲ್ಲಿ ಟೋಟಲ್ ಬಂದು 27 ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ ಹೇಳ್ತೀವಿ. 27 ಸೊ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್. ಸೊ ಈ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅದು ನೀತಿ ಆಯೋಗ್ ಪ್ರೋಗ್ರಾಮ್ ಅಡಿಯಲ್ಲಿ ಸೊ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ ಹೇಳಿ ನೇಮಕ ಮಾಡಲಾಯಿತು. ಸೊ ದಟ್ ಈಸ್ 2018 ನೀತಿ ಆಯೋಗ್ ಅದನ್ನು ಜಾರಿಗೊಳಿಸಿದ್ದು. ಸೊ ಇದು ರೋಜ್ಗಾರ್ ಕಲ್ಯಾಣ್ ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಭಿಯಾನದ ಬಗ್ಗೆ ಇದ್ದಂತಹ ಮಾಹಿತಿ. ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. I hope this video is clear of Garib Kalyan Rozgar Abhiyan. So we'll soon meet up in the next video. Thank you.